ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೂನ್ 5 ಇಂದು ಪರಿಸರ ದಿನಾಚರಣೆ. ಪರಿಸರ ದಿನಾಚರಣೆಗೂ ಆಹಾರ, ಆರೋಗ್ಯ, ಆಧ್ಯಾತ್ಮಕ್ಕೂ ಏನು ಸಂಬಂಧ ಅಂತ ಬನ್ನಿ ನಾವು ತಿಳ್ಕೊಳ್ಳೋಣ. ಪಾಶ್ಚಾತ್ಯರು ಪರಿಸರ ದಿನಾಚರಣೆ ಅಂತ ಹೇಳಿ ಘೋಷಣೆಗಳನ್ನು ಕೊಟ್ಟಿದ್ದಾರೆ. ಪ್ರಕೃತಿಯನ್ನು ಪೋಷಿಸಿ, ಹಸಿರನ್ನು ಬೆಳೆಸಿ, ಸ್ವಚ್ಛವಾದ ಭೂಮಿಯನ್ನು ಇಡಿ, ಉಸಿರನ್ನು ಉಳಿಸಿ, ಮರಗಳನ್ನು ಬೆಳೆಸಿ ಅಂತ ಏನೆಲ್ಲ ಕೊಟ್ಟಿದ್ದಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಪರಿಸರ ಅಂತಂದರೆ ಕೇವಲ ನಮ್ಮ ಸುತ್ತಮುತ್ತಲಿಂದ ಅಷ್ಟೇ ಅಲ್ಲ, ನಮ್ಮ ಮನೆ ಸುತ್ತಲಿನ ಪರಿಸರ ಅಲ್ಲ, ಇಡೀ ವಿಶ್ವದ ಪರಿಸರ. ಅದಕ್ಕೆ ಪಂಚಭೂತಗಳು ಕಾರಣ ಅಂತ. ಅವರು ಪಾಶ್ಚಾತ್ಯರು ಕೇವಲ ಭೂಮಿ, ನೀರು ಮತ್ತು ವಾಯು ಅಂತ ತಗೊಂಡ್ರೆ ಮಾಲಿನ್ಯ. ನಮ್ಮ ದೇಶದಲ್ಲಿ ನಾವು ಪಂಚಭೂತಗಳು ಅಂದರೆ ನೆಲ, ಜಲ, ವಾಯು, ಅಗ್ನಿ ಮತ್ತು ಆಕಾಶ, ಇಷ್ಟನ್ನೂ ಕೂಡ ನಾವು ಮಾಲಿನ್ಯ ಅಂದರೆ ನಮ್ಮ ಪರಿಸರ ಅಂತ ತಗೊಳ್ತೀವಿ. ನಮ್ಮ ಶರೀರವೇ ಪಂಚಭೂತದಿಂದ ಆಗಿರೋದು, ಪಂಚಭೂತಕ್ಕೆ ಹೋಗುತ್ತೆ ಅನ್ನೋ ಪರಿಕಲ್ಪನೆ ಇದ್ದಿದ್ದರಿಂದ ಭಾರತೀಯರು ಈ ಪಂಚಭೂತಗಳನ್ನು ಪರಿಸರಕ್ಕೆ ಮುಖಾಂತರ ಅದನ್ನು ಪೂಜಿಸುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಎಲ್ಲೋ ಒಂದು ಕಡೆಗೆ 1000 ವರ್ಷದ ಒಂದು ಗುಲಾಮಗಿರಿಗೆ ತುತ್ತಾದಂಥ ನಾವು ನಮ್ಮ ಪರಂಪರೆಯನ್ನು ಮರೆತಿದ್ದೀವಿ. ಪಾಶ್ಚಾತ್ಯರನ್ನು ಅನುಕರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ ಅನ್ನೋ ಹಾಗೆ ಎಡಬಿಡಂಗಿಗಳಾಗಿದ್ದೀವಿ. ನೋಡಿ, ನೆಲ ಅಂತ ತಗೊಂಡಾಗ ಭೂಮಿ ಎಷ್ಟು ಮುಖ್ಯ. ನಾವು ಸಾವಯವ ಇದನ್ನು ಕೃಷಿ ಮಾಡ್ತಾ ಇದ್ದಂಥ ಭಾರತ. ಆದರೆ ಪಾಶ್ಚಾತ್ಯರನ್ನು ನೋಡಿಕೊಂಡು ಈಗ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸ್ತಾ ಇದ್ವಿ. ಇದರಿಂದ ಭೂಮಿ ಬಂಜರ ಆಗ್ತಾಯಿದೆ. ಅದರಿಂದ ಉತ್ಪತ್ತಿಯಾದಂಥ ಮಿಥೇನ್ ಅನ್ನೋದು ವಾಯು ಮಾಲಿನ್ಯಕ್ಕೂ ಮತ್ತು ಓಝೋನ್ ಲೇಯರು ಡಿಪ್ಲೀಟ್ ಆಗೋಕ್ಕೂ ಕಾರಣ ಅಂತ ಗೊತ್ತಾಗಿದೆ. ಇನ್ನು ನೀರಿಗೆ ಬಂದರೆ, ಒಂದು ಕಾಲಕ್ಕೆ ಗಂಗೆ, ಸರಸ್ವತಿ ಎಲ್ಲ ಅಂತಂದರೆ ನಮ್ಮ ಇಡೀ ಭಾರತದ ನದಿಗಳನ್ನು ಪೂಜಿಸುವಂಥ ಜನ ನಾವು. ಆದರೆ ಇವಾಗ ಅವು ಗಟಾರ್ಗಳ ಥರ ಆಗಿವೆ. ಯಾಕಂತಂದರೆ ಎಲ್ಲ ಪೊಲ್ಯೂಟೆಡ್ಡು ಊರುಗಳ ಗಲೀಜು ನೀರೆಲ್ಲ ಅಲ್ಲಿಗೆ ಹೋಗಿ ತಲುಪ್ತಾ ಇದೆ. ಸೊ ನೀರು ಕೂಡ ಶುಚಿಯಾಗಿಲ್ಲ, ಅದು ಕೂಡ ಹಾಳಾಗಿದೆ. ಎಷ್ಟೋ ಕಡೆಗೆ ಬೋರ್ವೆಲ್ನ ಹಾಕಿದರೆ ಅಲ್ಲಿ ಫ್ಲೂರೈಡ್ ಇರುವಂಥದ್ದು ನೀರು ಸಿಗ್ತಾ ಇದೆ. ಹಾಗಾಗಿ ನೀರಿನ ಮಾಲಿನ್ಯ ಕೂಡ ಮುಖ್ಯ ಆಗುತ್ತೆ. ಇನ್ನು ವಾಯು ಮಾಲಿನ್ಯ ಅಂತ ತಗೊಂಡ್ರೆ, ಒಂದು ಕಾಲಕ್ಕೆ ಎಷ್ಟು ಹಳ್ಳಿ ಸುತ್ತಲೂ ಮುತ್ತಲು ಎಷ್ಟು ಓಡಾಡಿದರೂ ಕೂಡ ಎಷ್ಟು ಶುದ್ಧವಾದಂಥ ಹವೆ ಸಿಗ್ತಾ ಇತ್ತು. ಆದರೆ ಇವತ್ತು ಒಂದು ವಾಹನಗಳ ದಟ್ಟಣೆ ಹೆಚ್ಚಾಗಿರೋದ್ರಿಂದ ವಾಹನಗಳಿಂದ ಬರುವಂಥ ಪೊಲ್ಯೂಷನ್ ಇದೆಯಲ್ಲ, ಅದು ಅತ್ಯಂತ ಹಾನಿಕಾರಕವಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ಈ ಕಾರ್ಬನ್ ಮೊನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು ಮತ್ತು ಇದೆಲ್ಲ ಬರ್ತಾ ಇರೋದ್ರಿಂದ ಪಾರ್ಟಿಕಲ್ 2.5, 10 ಇವೆಲ್ಲವೂ ಕೂಡ ಬರೀ ನಮ್ಮ ಶ್ವಾಸಕೋಶ ಅಷ್ಟೇ ಡ್ಯಾಮೇಜ್ ಮಾಡ್ದೇ ನಮ್ಮ ಹೃದಯದ ಕಾಯಿಲೆಗೆ ಕೂಡ ಕಾರಣ ಅಂತ ಗೊತ್ತಾಗಿದೆ. ಇನ್ನು ನಾವು ಅಗ್ನಿ ಅಂತ ವಿದೇಶಿಯರು ತಗೊಳ್ಳೋದಿಲ್ಲ, ಆದರೆ ನಾವು ಅಗ್ನಿಯನ್ನು ಕೂಡ ಪಂಚಭೂತದಲ್ಲಿ ನೋಡ್ತೀವಿ. ವಿದೇಶದಲ್ಲೇ, ಅಮೇರಿಕಾನಲ್ಲೇ ನೀವು ಲಾಸ್ ಆಂಜಲಸ್ ಏನು ಸ್ವರ್ಗದ ಹಾಗೆ ಇದ್ದಂಥ ಸ್ಥಳ ಬೆಂಕಿ ಹತ್ಕೊಂಡ್ಬಿಟ್ರೆ ಕಾಡ್ಗಿಚ್ಚು ಇಡೀ ಧ್ವಂಸ ಆಗಿ ಹೊರಟೋಗ್ಬಿಡ್ತು. ಈ ಅಗ್ನಿಯಿಂದ ಉತ್ಪತ್ತಿ ಆಗುವಂಥ ಹೊಗೆ ಇದೆಯಲ್ಲ, ಅದು ಕೂಡ ಓಝೋನ್ ಲೇಯರ್ಗೆ ತೊಂದರೆ ಆಗುತ್ತೆ. ದೀಪಾವಳಿಗೆ ಒಂದು ದಿನ ಪಟಾಕಿ ಹೊಡೆದ್ರೆ ಈ ಪರಿಸರ ಪ್ರೇಮಿಗಳು ಏನು ಮಾತಾಡಿದ್ದು, ಎಲ್ಲ ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ ಅಂತ. ಆದರೆ 3 ವರ್ಷದಿಂದ ಯುದ್ಧ ನಡೆದಿದೆ. ಒಂದಲ್ಲ ಎಷ್ಟು ಬಾಂಬ್ಗಳನ್ನು, ಮಿಸೈಲ್ಗಳನ್ನು ಹೊಡಿತಾ ಇದ್ದಾರೆ, ಎಷ್ಟು ಧ್ವಂಸ ಮಾಡ್ತಾ ಇದ್ದಾರೆ. ಇಡೀ ಪರಿಸರವನ್ನು, ಮಾಲಿನ್ಯವನ್ನು ಇಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂದರೆ ಪೂರ್ತಿ ಓಝೋನ್ ಲೇಯರ್ ಎಲ್ಲ ಹೊರಟೋಗ್ಬಿಟ್ಟು ನಮಗೆ ಈಗ ಗ್ಲೋಬಲ್ ವಾರ್ಮಿಂಗ್ ಆಗಿಬಿಟ್ಟು ಗ್ಲೇಷಿಯರ್ಸ್ ಎಲ್ಲ ಹಿಮ ಕರಗಿಬಿಟ್ಟು ನೀರು ಜಾಸ್ತಿ ಆಗ್ತಾಯಿದೆ.
ಮಳೆ ಸುರಿತಾ ಇದೆ, ಅನಾಹುತ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರಂದರೆ ನಾವೇ. ಹಾಗಾಗಿ ನೀರು, ಗಾಳಿ, ಭೂಮಿ ಮತ್ತು ಬೆಂಕಿ ಅಷ್ಟೇ ಅಲ್ಲ, ಆಕಾಶ ಕೂಡ ಬಹಳ ಮುಖ್ಯ ಆಗತ್ತೆ. ಆಕಾಶ ಪಾಶ್ಚಾತ್ಯರು ಯೋಚನೆ ಮಾಡ್ತಾ ಇಲ್ಲ, ಮಾಡಿದರೂ ಕೂಡ ಅದನ್ನು ಪರಿಸರದ ಜೊತೆಗೆ ಸೇರಿಸ್ತಾ ಇಲ್ಲ. ಆದರೆ ನಮ್ಮ ಪೂರ್ವಜರು ಆಕಾಶವನ್ನು ಕೂಡ ಸೇರಿಸಿದ್ರು ಪಂಚಭೂತಗಳಲ್ಲಿ. ಇವತ್ತಿಗೆ ಗೊತ್ತಾಗಿದೆ ಆಕಾಶ ಮಾಲಿನ್ಯ ಆಗಿದ್ದೇ ಆದರೆ ಅಲ್ಲಿ ಓಝೋನ್ ಲೇಯರು ಅದು ಪದರು ಹಾಳಾಗತ್ತೆ. ಆ ಓಝೋನ್ ಲೇಯರ್ ಡ್ಯಾಮೇಜ್ ಆಗಿ ಅದರಲ್ಲಿ ಹೋಲಾಗಿಬಿಟ್ರೆ ನಮಗೆ ಸೂರ್ಯನಿಂದ ಬರುವಂಥ ಅಲ್ಟ್ರಾ ವೈಲೆಟ್ ರೇಸು ಡೈರೆಕ್ಟ್ಲಿ ಬರೋದ್ರಿಂದ ಸ್ಕಿನ್ ಕ್ಯಾನ್ಸರ್ಗಳು ಹೆಚ್ಚಾಗತ್ತೆ. ಅದಲ್ಲದೆ ಕೂಡ ಜನರಿಗೆ ತಾಪಮಾನ ಹೆಚ್ಚಾಗ್ಬಿಟ್ಟು ನಾನಾ ಥರದ ತೊಂದರೆಗಳು ಕೂಡ ಹೆಚ್ಚಾಗತ್ತೆ. ಸೊ ಈ ಸಲ ಬೇಸಿಗೆ 40, 44, 45 ಹೋಗುತ್ತೆ. ಈ 40, 44, 45ಕ್ಕೆ ಹೋದಾಗ ಡಿಗ್ರಿದು ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಏರ್ ಕೂಲರ್ ಹಾಕ್ಕೊಳ್ತಾರೆ. ಇವತ್ತಿಗೆ ಗೊತ್ತಾಗಿದೆ ಈ ಏರ್ ಕೂಲರ್ನಲ್ಲಿ ಮತ್ತೆ ನಾವು ರೆಫ್ರಿಜರೇಟ್ರ್ ಬಳಸೋದು, ಆಮೇಲೆ ಕ್ಲೋರಿನ್ ಇರುವಂಥ ಡಿಟರ್ಜೆಂಟು ನೆಲ ಒರೆಸೋಕ್ಕೆ ಬಳಸಿದಾಗ ಅದರಿಂದ ಉತ್ಪತ್ತಿ ಆಗುವಂಥ ಕೆಮಿಕಲ್ಸ್ ಇದೆಯಲ್ಲ, ಕಾರ್ಬನ್ ಟೆಟ್ರಾಕ್ಲೋರೈಡು, ಇವೆಲ್ಲವೂ ಕೂಡ ಓಝೋನ್ ಲೇಯರನ್ನು ನಾಶ ಮಾಡುತ್ತವೆ. ಹಾಗಾಗಿ ನಾವು ಬಳಸ್ತಾ ಇರುವಂಥ ಪ್ಲಾಸ್ಟಿಕ್ಕು ಏನು ಅದು ಪಾಶ್ಚಾತ್ಯರಿಂದ ನಾವು ಏನೇನು ಕಲ್ತ್ಕೊಂಡಿದ್ದೀವಲ್ಲ ಎಲ್ಲವೂ ಕೂಡ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಮ್ಮ ಆಹಾರ ಪೆಸ್ಟಿಸೈಡ್ ಹಾಕೋದ್ರಿಂದ ಅದು ಕೂಡ ಹಾನಿಕಾರಕ ಆಗಿದೆ. ನಮ್ಮ ಭೂಮಿ ಅಂದರೆ ನೋಡಿದರೆ ಅದು ಕೂಡ ಕೆಮಿಕಲ್ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸಿಂದ ಅದು ಕೂಡ ಡ್ಯಾಮೇಜ್ ಆಗಿದೆ. ನೀರು ಕಂಪ್ಲೀಟ್ಲಿ ಪೊಲ್ಯೂಟ್ ಆಗಿ ಅದು ನೀರಿನ ಮಾಲಿನ್ಯ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ನೀವು ಯಾವುದೇ ನೀರನ್ನು ಕುಡಿಯೋ ಹಾಗೆ ಇಲ್ಲ. ಈ ಫಿಲ್ಟರ್ ಮಾಡಿದರೂ ಕೂಡ ಅದು ಕ್ಲೀನಾಗಿರೋದಿಲ್ಲ. ಇನ್ನು ನಾವು ಅಗ್ನಿಯನ್ನು ತಗೊಂಡ್ರೆ ಎಲ್ಲಿ ನೋಡದಲ್ಲೆಲ್ಲ ಯುದ್ಧ 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 ಅಂತಂದು ವಿನಾಶಕಾರದ ಆಗಿ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಆಕಾಶನೂ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಆರೋಗ್ಯಕ್ಕೆ ಹಾನಿಕಾರಕವಾದಂಥದ್ದು ನಮ್ಮ ಶ್ವಾಸಕೋಶ, ನಮ್ಮ ಹೃದಯ, ನಮ್ಮ ಇಡೀ ಚರ್ಮ ರೋಗ ಎಲ್ಲದಕ್ಕೂ ಕಾರಣ ಆಗುವಂಥ ಈ ಪರಿಸರ ಮಾಲಿನ್ಯ ಭಾಳ ಮುಖ್ಯ. ಇದರಲ್ಲಿ ಆಧ್ಯಾತ್ಮ ಏನು ಬಂತು ಅಂತ ನೀವು ಪ್ರಶ್ನೆ ಕೇಳ್ಬೋದು. ವಿಶ್ವದ ಪ್ರಥಮ ಪರಿಸರ ಪ್ರೇಮಿ ಅಂತಂದರೆ ಶಿವ. ಆಶ್ಚರ್ಯ ಆಗ್ಬೋದಲ್ವ? ಅವನು ಸ್ವತಃ ಒಂದು ಬಿಲ್ಪತ್ರೆ ಗಿಡ, ಅದನ್ನು ಶಿವಪ್ರಿಯ ಅಂತ ಹೆಸರಿಟ್ಟು ಅದನ್ನ ನೆಟ್ಟು ಅಲ್ಲಿ ಇಡೀ ಪಾರ್ವತಿಯ ವನ ಅಂತ ಮಾಡಿ ಅತ್ಯಂತ ಸುಂದರವಾದ ವನವನ್ನು ತನ್ನ ಹೆಂಡತಿಗೋಸ್ಕರ ಮಾಡ್ತಾನೆ. ನೀವು ನಂಬದೇ ಇರ್ಬೋದು ಇದೇನೋ ಪುರಾಣದ ಕಾಲದ ಕತೆ ಹೇಳ್ತಾ ಇದ್ದಾರಂತ. ಇವತ್ತಿಗೂ ಕೂಡ ಆ ಪಾರ್ವತಿ ವನ ಇದೆ. ಅದಕ್ಕೆ ಆಮ್ಸ್ಟರ್ಡ್ಯಾಮ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಷ್ಟು ಸುಂದರವಾದಂಥ ಹೂಗಳು ಇಡೀ ಬೆಟ್ಟದ ಮೇಲೆ ಶಿವಾಲಿಕ್ ಹಿಲ್ಸ್ ಮೇಲೆ ನಾವು ಕಾಣ್ಬೋದು. ಆದರೆ ಆ ಶಿವ ಪಾರ್ವತಿಗೆ ಹೇಳ್ತಾನೆ ಸ್ಕಾಂದ ಪುರಾಣದಲ್ಲಿ, ಹೇ ಪಾರ್ವತಿ, ಒಬ್ಬ ಮಗನಿಂದ ಸದ್ಗತಿ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಯಾವಾಗ ನೀನು ಒಂದು ಮರವನ್ನು ನೆಡುತ್ತೀಯಲ್ಲ, ಆ ಬೇರಿನಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು, ರೆಂಬೆ ಕೊಂಬೆ ಫಲ ಪುಷ್ಪಗಳಲ್ಲಿ ಸ್ವತಃ ನಾನೇ ಶಿವನಿದ್ದೀನಿ ಅಂತ. ಹಾಗಾಗಿ ಇವತ್ತಿಗೆ ಗೊತ್ತಾಗಿದೆ ಎಷ್ಟು ಮರವನ್ನು ಬೆಳೆಸ್ತೀವೋ ಅಷ್ಟು ಒಳ್ಳೆಯದು. ಪಾಶ್ಚಾತ್ಯರು ನಮ್ಮನ್ನು ನೋಡಿ ನಗ್ತಾ ಇದ್ರು, ಏನು ಮರಗಳ ಪೂಜೆ ಮಾಡ್ತಾರಲ್ಲ ಅಂತ. ಆದರೆ ಮರಗಳಿಂದನೇ ಪ್ರಾಣವಾಯು ಬರೋದು. ಪ್ರಾಣವಾಯು ಇದ್ದರೆ ನಾವು ಬದುಕ್ತೀವಿ, ಪ್ರಾಣವಾಯು ಇಲ್ಲದಿದ್ದರೆ 3 ನಿಮಿಷದಲ್ಲೇ ಸತ್ತು ಹೋಗ್ತೀವಿ. ಹಾಗಾಗಿ ನಮಗೆ ಪ್ರಾಣವಾಯು ಕೊಡುವಂಥದ್ದು ಮರಗಳು. ಆ ವೃಕ್ಷರಾಜನನ್ನು ಬೆಳೆಸಬೇಕು ಅಂತ. ಆದರೆ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು 8 ಮರಗಳು ಇರಬೇಕಾಗಿದ್ದು ಅಷ್ಟು ಇಲ್ಲ. ಹಾಗಾಗಿ ಬನ್ನಿ ಪರಿಸರ ಪ್ರೇಮಿಗಳಾಗೋಣ. ಶಿವನಿಂದ ಮಾತನ್ನು ಕಲಿತ್ಕೊಂಡು ಆಧ್ಯಾತ್ಮಿಕ ಜೀವಿಗಳಾಗಿ ಮರಗಳನ್ನು ಕೇವಲ ಪೂಜಿಸೋದಲ್ಲ, ಮರಗಳನ್ನು ಬೆಳೆಸೋಣ, ಹಸಿರನ್ನು ಬೆಳೆಸೋಣ, ಉಸಿರನ್ನು ಉಳಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಪರಿಸರ ದಿನಾಚರಣೆ ಶುಭವಾಗಲಿ. ಬನ್ನಿ ನಾವೆಲ್ಲರೂ ಕೈ ಜೋಡಿಸ್ಬಿಟ್ಟು ಶುಚಿತ್ವವೇ ದೈವತ್ವ ಅಂದ್ಕೊಂಡು ಎಲ್ಲ ಕಡೆಗೂ ಹಸಿರನ್ನು ಬೆಳೆಸೋಣ, ವನ ಮಹೋತ್ಸವವನ್ನು ಮಾಡೋಣ. ನಮಸ್ಕಾರ.